ಇದು ಮುಖ್ಯಮಂತ್ರಿಗಳ ಪತ್ನಿ ಬರೆದಂತಹ ಬಹಿರಂಗ ಪತ್ರ. ಅವರ ಅಂತರಾಳದ ಮಾತುಗಳನ್ನ ಹೇಳಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪತ್ನಿ ಹೆಸರಲ್ಲಿ ಸೈಟ್ ಪಡೆದಂತಹ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇದು ಸಿದ್ದರಾಮಯ್ಯ ಅವರ ಪತ್ನಿಯ ತಡವಾದ ನಿರ್ಧಾರ. ಈ ಕೇಸ್ನಿಂದ ಲಾಭ ಆಗುತ್ತಾ ಅಥವಾ ಈ ನಡೆಯಿಂದ ಲಾಭ ಆಗುತ್ತಾ ಅಂತ ನೋಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ ನ ನೋಡ್ತಾ ಇದ್ದೀರಿ. ಈಗ ಸೈಟ್ಗಳನ್ನ ವಾಪಸ್ ನೀಡಿದ್ರೆ ತನಿಖೆ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಗಂಗರಾಜ್ ಅವತ್ತು ಆರೋಪ ಮಾಡಿದ್ರಲ್ಲ, ಆ ಆರೋಪ ಮಾಡಿದಂತಹ ಸಂದರ್ಭದಲ್ಲೇ ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ರೆ ಆಗ್ತಿತ್ತೋ ಏನು. ಈಗ ಎಫ್ಐಆರ್ ಮತ್ತು ECIR ಹಾಕಿರುವಂತಹ ಸಂದರ್ಭದಲ್ಲಿ ಇದರಿಂದ ಲಾಭ ಇಲ್ಲ. ಇದು ಕೇವಲ ಸಾರ್ವಜನಿಕರ ಮುಂದೆ ತಮ್ಮ ಹತಾಶೆಯನ್ನ ತೋರಿಸಿದ ಹಾಗಾಗುತ್ತಷ್ಟೇ. ಜನರ ಮುಂದೆ ತಪ್ಪಾಯ್ತು ಅಂತ ಕೇಳುವ ನಿರ್ಧಾರವಾಗುತ್ತೆ ಹೊರತು ರಾಜಕೀಯವಾಗಿ ಸಿಂಪತಿಯನ್ನ ಗಿಟ್ಟಿಸಿಕೊಳ್ಳುವ ಯತ್ನಕ್ಕೆ ಸೀಮಿತವಾಗುತ್ತೆ ಹೊರತು ಕೋರ್ಟ್ನಲ್ಲಿ ಕೇಸ್ ತನಿಖೆಗೆ ತಡೆಯನ್ನ ಕೇಳೋದಕ್ಕೆ ಈ ನಿರ್ಧಾರ ಸಹಾಯವನ್ನ ಮಾಡೋದಿಲ್ಲ. ಒಂದು ವೇಳೆ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಕ್ಕೆ ಬಂದ್ರೆ, ಇಫ್ ಇನ್ ಕೇಸ್ ಸಿದ್ದರಾಮಯ್ಯ ಅವರು ಅದನ್ನ ಸಲ್ಲಿಕೆ ಮಾಡಿದ್ರೆ ಆಗ ಇದನ್ನ ಉಲ್ಲೇಖ ಮಾಡಬಹುದೋ ಏನೋ. ಅದನ್ನ ಹೊರತುಪಡಿಸಿದಂತೆ ಕಾನೂನಾತ್ಮಕವಾಗಿ ಈಗ ಈ ಕೇಸ್ ಕಾನೂನಾತ್ಮಕವಾಗಿ ಸಾಕಷ್ಟು ಮುಂದಕ್ಕೆ ಹೋಗಿರೋದ್ರಿಂದ ಮುಖ್ಯಮಂತ್ರಿಗಳ ಪತ್ನಿಯ ಈ ನಿರ್ಧಾರದಿಂದ ಯಾವುದೇ ಲಾಭ ಆಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಕಾನೂನು ತಜ್ಞರು ಈ ರೀತಿಯಾದಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಯಾವುದೇ ರೀತಿಯಾದಂತಹ ಲಾಭ ಆಗುವಂತಹ ಚಾನ್ಸಸ್ ಬಹಳ ಕಡಿಮೆ ಇದೆ ಅಂತ ಹೇಳಿ. ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಯ ಹೆಸರಿನಲ್ಲಿ ಸೈಟ್ಗಳನ್ನ ಪಡೆಯಲಾಗಿದ್ದು 14 ಸೈಟ್ಗಳು. ಆ ಪ್ರಕ್ರಿಯೆ ಹೇಗೆ ಆರಂಭ ಆಯಿತು, ಅಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿ ಬಂದಂತಹ ಆರೋಪ ಏನು, ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲಾಗಿರುವಂತಹ FIR ನಲ್ಲಿ ಉಲ್ಲೇಖ ಮಾಡಿರುವಂತಹ ಸೆಕ್ಷನ್ಗಳು ಯಾವುವು, ಅದೆಲ್ಲವನ್ನ ಕೂಡ ಇಡೀ ರಾಜ್ಯ ಗಮನಿಸಿದೆ. ಸೈಟ್ಗಳನ್ನ ವಾಪಸ್ ಕೊಡ್ತೀವಿ ಅಂದ ಮಾತ್ರಕ್ಕೆ ಆಗಿರುವಂತಹ ಕ್ರೈಮ್ ಇದೆಯಲ್ಲ, ಆ ಸೈಟ್ಗಳನ್ನ ಪಡೆಯೋದಕ್ಕೆ ಮಾಡಿದಂತಹ ಕ್ರೈಮ್ ಇದೆಯಲ್ಲ, ಅದಕ್ಕೆ ಕ್ಷಮೆ ಸಿಗೋದಿಲ್ಲ. ಯಾಕಂದ್ರೆ ಕೇಸ್ ಕೋರ್ಟ್ನಲ್ಲಿದೆ. ನ್ಯಾಯಾಲಯದಲ್ಲಿ ಎಲ್ಲ ವಿಚಾರಣೆ ಅವ್ರು ಮಾಡಿದ್ದಾರೋ ಮಾಡಿಲ್ವೋ ಎಲ್ಲವೂ ನ್ಯಾಯಯುತವಾಗಿ ವಿಚಾರಣೆಗೆ ಒಳಪಡಬೇಕು. ಹಾಗಾಗಿ ಕಾನೂನಾತ್ಮಕವಾಗಿ ನೋಡಿದ್ರೆ ಸಿದ್ದರಾಮಯ್ಯ ಅವರ ಪತ್ನಿಯ ಈ ನಿರ್ಧಾರ 14 ಸೈಟ್ಗಳನ್ನ ವಾಪಸ್ ಮಾಡುವಂತಹ ತೀರ್ಮಾನ ಕಾನೂನಾತ್ಮಕವಾಗಿ ಅವರಿಗೆ ಸಹಾಯ ಮಾಡುವಂತಹ ಸಾಧ್ಯತೆ ತೀರಾ ಕಡಿಮೆ. ಇದನ್ನ ಉಲ್ಲೇಖ ಮಾಡಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಲಾಭ ಆಗುವಂತಹ ಚಾನ್ಸಸ್ ಬಹಳ ಕಡಿಮೆ. ಯಾಕಂದ್ರೆ ಮಾಡಿರುವಂತಹ ಕ್ರೈಮ್ ರೈಟ್. ಸ್ನೇಹಮಯ ಕೃಷ್ಣ ಅವರ ಪರ ವಕೀಲರಾಗಿರುವಂತಹ ವಸಂತ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಬಹುಶಃ ಈ ಪತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಲೀಗಲ್ ಆಸ್ಪೆಕ್ಟ್ ನ ಮಾತಾಡೋದಕ್ಕೆ ನೀವೇ ಸರಿಯಾದಂತಹ ವ್ಯಕ್ತಿ. ಈಗ ಲೆಟರ್ ಬರೆದಿದ್ದಾರೆ ಸರ್, ಯಾವ ಸೈಟ್ಗಳು ವಿವಾದಕ್ಕೆ ಕಾರಣ ಆಗಿದೆಯೋ ಆ ಸೈಟ್ಗಳನ್ನ ನಾನು ವಾಪಸ್ ಕೊಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರು ಹೇಳಿದ್ದಾರೆ. ಈ ಪತ್ರವನ್ನ ಬರೆದಂತಹ ಕಾರಣಕ್ಕೆ ಅಥವಾ ಸೈಟ್ ವಾಪಸ್ ಕೊಡ್ತಾ ಇರುವಂತಹ ಕಾರಣಕ್ಕೆ ಅವ್ರ ಮೇಲಿನ ಇರುವಂತಹ ಆರೋಪ ಅದೇನಾದ್ರೂ ಹೋಗ್ಬಿಡುತ್ತಾ ಅಥವಾ ಕಡಿಮೆ ಆಗ್ಬಿಡುತ್ತಾ, ಏನ್ ಲಾಭ ಆಗುತ್ತೆ ಅವರಿಗೆ ಅಂತ ಹೇಳಿ? ಇಲ್ಲ, ಆ ತರದ್ದೇನು ಕಡಿಮೆ ಆಗೋದಿಲ್ಲ ಮೇಡಮ್. ಯಾಕೆಂದ್ರೆ ಈಗಾಗಲೇ ನಾವು ಗವರ್ನರ್ ಸ್ಯಾಂಕ್ಷನ್ನೇ ಪ್ರಶ್ನೆ ಮಾಡಿ ಹೈಕೋರ್ಟಿಗೆ ಬಂದಿದ್ರು ರಿಟ್ ಪಿಟಿಷನ್ ಹಾಕೊಂಡು. ಅಲ್ಲೂ ಕೂಡ ಕೋರ್ಟು ಕ್ಲಿಯರ್ ಆಗಿ ಆರ್ಡರ್ಗಳಲ್ಲೆಲ್ಲ ಹೇಳಿದೆ, ಚೀಫ್ ಮಿನಿಸ್ಟರ್ ಫ್ಯಾಮಿಲಿ ಯಾವ ರೀತಿ ಬೆನಿಫಿಟ್ ಮಾಡ್ಕೊಂಡಿದೆ ಅನ್ನೋದನ್ನ ಆರ್ಡರ್ ಕೂಡ ಹೇಳಿದೆ. ಎಂಟೈರ್ ಡಾಕ್ಯುಮೆಂಟ್ ಮತ್ತೆ ಆರ್ಗ್ಯುಮೆಂಟ್ಸ್ ಅನ್ನ ಕೇಳಿ ಚೀಫ್ ಮಿನಿಸ್ಟರ್ ಫ್ಯಾಮಿಲಿ ಬೆನಿಫಿಟ್ ಆಗಿರೋಂಥದ್ದು ಪ್ರೈಮಾ ಫೇಸಿ ಕಾಣ್ತಾ ಇದೆ ಅನ್ನೋ ಅಂಶ ಇರ್ಬೋದು. ಆಮೇಲೆ ಗವರ್ನರ್ ಸ್ಯಾಂಕ್ಷನ್ ಕೊಟ್ಟಿರೋಂಥದ್ದು ಇದನ್ನೆಲ್ಲ ನೋಡೇ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅನ್ನೋಂಥದ್ದು ಇರ್ಬೋದು. ಸೊ ಈ ತರದ್ದು ಪ್ರಕ್ರಿಯೆ ನಡೆದು ರಿಟ್ ಪಿಟಿಷನ್ ಡಿಸ್ಮಿಸ್ ಆದ್ಮೇಲೆ ನಾವು ಒಂದು ಖಾಸಗಿ ದೂರನ್ನ ಸ್ಪೆಷಲ್ ಕೋರ್ಟ್ ಅಲ್ಲಿ ಹಾಕಿದ್ದು. ಆ ಆರ್ಡರ್ ಕೂಡ ಅದೇ ತರನೇ ಆರ್ಡರ್ ಮಾಡಿದ್ದಾರೆ. ಅಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕು, ಲೋಕಾಯುಕ್ತ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದೆ. ಇದೆಲ್ಲ ಈ ಒಂದೆಲ್ಲ ಜರ್ನಿಯನ್ನ ನೋಡ್ಕೊಂಡೇ ಮಾಡಿರೋದ್ರಿಂದ ಇದೆಲ್ಲದನ್ನು ನೋಡಿ ಆದ್ಮೇಲೆ ಇಲ್ಲಿ ಏನೋ ಪ್ರೇಮ ಫೇಸಿ ನಡೆದಿದೆ ಅಂತಕ್ಕಂಥದ್ದು ಕೋರ್ಟ್ಗೂ ಕೂಡ ಕಂಡಿದೆ ಮೇಲ್ನೋಟಕ್ಕೆ. ಹಂಗಾಗಿ ಇದೆಲ್ಲದನ್ನ ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಕೊಡಿ ಅನ್ನೋದೇ ಕೋರ್ಟ್ ಆರ್ಡರ್ ಕೂಡ ಆಗಿರೋದ್ರಿಂದ ಈ ಮೂಮೆಂಟ್ ಅಲ್ಲಿ ನೀವು ವಾಪಸ್ ಸೈಟ್ ಕೊಟ್ರೆ ನೀವು ಅಂದ್ರೆ ಇದೆಲ್ಲ ಒಂದ್ ರೀತಿ ಏನಪ್ಪಾ ಅಂದ್ರೆ ಚೀಫ್ ಮಿನಿಸ್ಟರ್ ಅವರು ಅಧಿಕಾರ ಸ್ಥಾನವನ್ನ ಉಳಿಸ್ಕೊಂಡ್ಲಿಕ್ಕೆ ಅಂತ ಎಲ್ಲ ಮಾಡ್ತೀರಾ ಅಂತ ಪ್ರಕ್ರಿಯೆಗಳು ಇರ್ಬೋದೇನೋ. ಬಟ್ ಅವ್ರ ಮೇಲಿರೋ ಆಪಾದನೆ ಮತ್ತೊಂದು ಈ ತರದನ್ನ ಹೆಂಗೆ ನೀವು ರಿಟರ್ನ್ ಮಾಡಿದ ತಕ್ಷಣ ಮಾಡಕ್ಕಾಗತ್ತೆ? ಆಲ್ರೆಡಿ ಕೋರ್ಟ್ ಆರ್ಡರ್ಸ್ ಹೇಳ್ಬಿಟ್ಟಿದ್ದೀರಾ ಮೇಡಮ್.
ಕೋರ್ಟ್ ಆರ್ಡರ್ಗಳೇ ಮಾಡಿದೆ, ಇದೆಲ್ಲ ನೋಡೇ ಮಾಡಿರುತ್ತೆ ಆರ್ಡರ್ ಮಾಡ್ಬೇಕ್ರಿ ಕೋರ್ಟ್. ಹೇಗೆ ನಿಮ್ಮ ಮೇಲೆ ಆಪಾದನೆ ಅಂತ ತಪ್ಪಿಸ್ಕೊಳಕ್ ಆಗೋದಿಲ್ಲ. ಬಟ್ ಇನ್ ಮೀನ್ ವೈಲ್ ನೀವು ಅಧಿಕಾರ ಉಳಿಸ್ಕೊಳ್ಳಿಕ್ಕೆ ಏನಾದ್ರು ಈ ತರದ್ದು ಸ್ಟ್ರಾಟಜಿಗಳು, ಇದು ಇನ್ನೊಂದು ಪೊಲಿಟಿಕಲ್ ಸ್ಟ್ರಾಟಜಿ ಇರ್ಬೋದು ಮೇಡಮ್. ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ನೀವು. ಆ ಆಂಗಲ್ನಲ್ಲೇ ನೋಡೋದಾದ್ರೆ ಈಗ ಅವರ ಈ ನಡೆ ಕಾನೂನಾತ್ಮಕವಾಗಿ ಅವ್ರಿಗೆ ಯಾವುದೇ ರೀತಿಯಾದಂತಹ ಲಾಭ ತರೋದಿಲ್ಲ ಅಂತ ಹೇಳ್ತೀರಾ ಸರ್? ಹೌದು, 100% ಇದರಿಂದ ಯಾವುದೇ ಲಾಭ ಬರೋದಿಲ್ಲ ಮೇಡಮ್ ಅವ್ರಿಗೆ. ಈಗಾಗಲೇ ನಾವು ರಿಟ್ ಪಿಟಿಷನ್ ಫೈಲ್ ಮಾಡಿದೀವಿ. ಇವತ್ತು ಕೋರ್ಟ್ ಮುಂದೆ ಬರಬೇಕಿತ್ತು, CBI ಇನ್ವೆಸ್ಟಿಗೇಷನ್ ಕೊಡಬೇಕು ಅಂತ ಪಿಟಿಷನ್ ಫೈಲ್ ಮಾಡಿದೀವಿ. ಈಗಾಗಲೇ ಇಡಿ ಅವರು ಇವತ್ತು ಇಡಿಗೂ ಕೂಡ ನಮ್ಮ ದೂರದ ರೋಗಿ ಕಂಪ್ಲೇಂಟ್ ಕೊಟ್ಟಾಗ ಇಡಿ ಅವರು ಕೂಡ ಆಲ್ರೆಡಿ FIR ಏನೋ ರಿಜಿಸ್ಟರ್ ಮಾಡಿ ಕೋರ್ಟ್ಗೆ ಹಾಕಿದ್ದಾರೆ ಅಂತ ಬಂದಿದೆ ಮಾಹಿತಿ. ಬೆಳಿಗ್ಗೆ ECIR ಹಾಕಿದ್ದಾರೆ. ಹೌದು, ECIR ಹಾಕಿದ್ದಾರೆ ಅಂತ ಬಂದಿದೆ ಇನ್ಫಾರ್ಮೇಶನ್. ಬೆಳಿಗ್ಗೆ ಅದೊಂದು ಕಾಪಿ ತೆಗೆದ್ರೆ ಗೊತ್ತಾಗುತ್ತೆ, ನೋಡ್ಬೇಕು ಅದನ್ನು ಕೂಡ. ಸೊ ಮತ್ತೆ ಇನ್ ಬಿಟ್ವೀನ್ CBI ಇನ್ವೆಸ್ಟಿಗೇಷನ್ ಕೇಳಿರೋದು ಕೋರ್ಟ್ ಮುಂದೆ ಇದೆ ಈಗ. ಸೊ ಇದೆಲ್ಲ ಇದರಿಂದ ಏನ್ ನಮ್ಗೆ ಅವ್ರಿಗೆ ಅಂದ್ರೆ ಕೋರ್ಟ್ ನಲ್ಲಿ ಅವರ ಡಿಫೆನ್ಸಿಗೂ ಇದು ಯೂಸ್ ಆಗಲ್ಲ ಅಂತನಾ? ಏನಂತ ರಕ್ಷಣೆ ಏನ್ ಮಾಡಲ್ಲ ಮೇಡಮ್, ಇದೆಲ್ಲ ರಕ್ಷಣೆ ಮಾಡೋದು. ಆಲ್ರೆಡಿ ಘಟನೆ ನಡೆದೋಗಿದೆ. ಈ ತರದ್ದು ಇವರು ಅಲ್ಲದೆ ಬೇರೆಯವರು ಕೂಡ ದೊಡ್ಡ ಮೂಡ ಸ್ಕ್ಯಾಮ್, ದೊಡ್ಡ ಸ್ಕ್ಯಾಮೇ ಇದೆ ಅಲ್ಲಿ. ಬೇರೆಯವರಿಗೆಲ್ಲ ಬೆನಿಫಿಟ್ ಮಾಡ್ಕೊಂಡಿದ್ದಾರೆ, ಅಫಿಷಿಯಲ್ಸ್ ಇನ್ವಾಲ್ವ್ಮೆಂಟ್ ಇದೆ. ಇದೆಲ್ಲದೂ ಆಚೆ ಬರ್ಬೇಕು ಅನ್ನೋದು ನಮ್ಮ ಒಂದು ಹೈಕೋರ್ಟ್ ಅಲ್ಲಿ ಹಾಕಿರ್ತಕ್ಕಂಥ ರಿಟ್ ಅರ್ಜಿಯ ಒಂದು ಪಿಟಿಷನ್ ನ ಪ್ರಮುಖ ಅಂಶಗಳು. ಈ ಎಂಟೈರ್ ಸ್ಕ್ಯಾಮ್ ಅಲ್ಲಿ ಯಾರ್ಯಾರಿದ್ದಾರೆ, ಫೇರ್ ಇನ್ವೆಸ್ಟಿಗೇಷನ್ ಆಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಇರೋದು. ಅಂದ್ರೆ ನಿಮ್ ಪ್ರಕಾರ ಏನಾದ್ರೂ ಲಾಭ ಆದ್ರೂ ಅದು ರಾಜಕೀಯವಾಗಿ ಒಂದಿಷ್ಟು ಆಗಬಹುದೇ ಹೊರತು ಕಾನೂನಾತ್ಮಕವಾಗಿ ಏನೇನೂ ಇಲ್ಲ. ಹೌದು, ಕಾನೂನಾತ್ಮಕವಾಗಿ ಏನು ಉಪಯೋಗ ಆಗಲ್ಲ ಇದು. ರೈಟ್ ಸರ್. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ.